ರಕ್ಷಣಾ ಉತ್ಪನ್ನ ತಯಾರಿಸುವ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಮಹಾರಾಷ್ಟ್ರ ಬಂಡಾರ ಜಿಲ್ಲೆಯಲ್ಲಿರುವ ಕಾರ್ಖಾನೆಯಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದ್ದು, ಆರ್ಡನೆನ್ಸ್ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸುತ್ತಿದೆ. ಇದೀಗ ಬದುಕುಳಿದವರಿಗಾಗಿ ಶೋಧವನ್ನು ನಡೆಸುತ್ತಿದೆ ರಕ್ಷಣಾ ತಂಡಗಳು. ಮಹಾರಾಷ್ಟ್ರ ಬಂಡಾರ ಜಿಲ್ಲೆಯಲ್ಲಿರುವಂತಹ ಕಾರ್ಖಾನೆಯಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ಆರ್ಡನೆನ್ಸ್ ಕಾರ್ಖಾನೆಯಲ್ಲಿ ಮಹಾರಾಷ್ಟ್ರದ ಆರ್ಡನೆನ್ಸ್ ಕಾರ್ಖಾನೆಯಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದ್ದು, ಬದುಕುಳಿದವರಿಗಾಗಿ ರಕ್ಷಣಾ ತಂಡಗಳು ಈಗ ಏನು ಕೆಲಸವನ್ನು ಮಾಡ್ತಾ ಇದೆ. ರಕ್ಷಣಾ ಉತ್ಪನ್ನ ತಯಾರಿಸುವಂತಹ ಕಾರ್ಖಾನೆಯಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ಅದು ಮಹಾರಾಷ್ಟ್ರದ ಭಂಡಾರ ಜಿಲ್ಲೆಯಲ್ಲಿರುವಂತಹ ಕಾರ್ಖಾನೆ, ಅದು ಆರ್ಡನೆನ್ಸ್ ಕಾರ್ಖಾನೆ. ಅದು ಆರ್ಡನೆನ್ಸ್ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟದ ಸಂಭವ ಸಂಭವಿಸಿತು. ಇದೀಗ ಬದುಕುಳಿದವರಿಗಾಗಿ ಶೋಧವನ್ನ ನಡೆಸ್ತಾ ಇದೆ ರಕ್ಷಣಾ ತಂಡಗಳು. ರಕ್ಷಣಾ ಉತ್ಪನ್ನವನ್ನ ತಯಾರಿಸುವಂತಹ ಕಾರ್ಖಾನೆ ಅದು. ಆ ಕಾರ್ಖಾನೆಯಲ್ಲಿ ಇಂದು ಬೆಳಗ್ಗೆ 10:30ಕ್ಕೆ ಸ್ಫೋಟ ಸಂಭವಿಸಿರುತ್ತದೆ. ಸ್ಫೋಟದಲ್ಲಿ 5 ಮರಣವನ್ನು ಅಪ್ಪಿದ್ದಾರೆ. ಇದೀಗ ಆ ಸ್ಫೋಟ ಸಂಭವಿಸಿದಂಥ ಸ್ಥಳದಲ್ಲಿ ಏನು ಬದುಕುಳಿದ ಆ ಸ್ಫೋಟ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಇದಾಗಿರೋದು, ಅಲ್ಲಿ ಬದುಕಿ ಉಳಿದಂಥವರಿಗಾಗಿ ಶೋಧವನ್ನು ಕೂಡ ನಡೆಸ್ತಾ ಇರುವಂಥದ್ದು. ನಾಗ್ಪುರ ಬಳಿ ರಕ್ಷಣಾ ಉತ್ಪನ್ನಗಳನ್ನು ತಯಾರಿಸುವಂಥ ಆರ್ಡನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಬೆಳಿಗ್ಗೆ ಭಾರೀ ಸ್ಫೋಟ ಸಂಭವಿಸಿದೆ. 5ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂತಹ ಶಂಕೆ ಇರುವಂಥದ್ದು. ಮಹಾರಾಷ್ಟ್ರದ ನಾಗ್ಪುರ ಬಳಿ ಇರುವ ಭಂಡಾರ ಜಿಲ್ಲೆಯ ಒಂದು ಆರ್ಡನೆನ್ಸ್ ಕಾರ್ಖಾನೆಯಲ್ಲಿ ಬೆಳಿಗ್ಗೆ 10:30ರ ಸುಮಾರಿಗೆ ಸ್ಫೋಟ ಸಂಭವಿಸಿದೆ. ಬಟ್ ಸ್ಫೋಟಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಗೊತ್ತಾಗಿಲ್ಲ. ರಕ್ಷಣಾ ಸಾಮಗ್ರಿಗಳನ್ನು ರೆಡಿ ಮಾಡುವಂಥ ಕಾರ್ಖಾನೆ ಅದು, ತಯಾರಿಸುವಂತಹ ಕಾರ್ಖಾನೆ ಅದು, ರಕ್ಷಣಾ ಉತ್ಪನ್ನಗಳನ್ನು ತಯಾರಿಸುವಂತಹ ಕಾರ್ಖಾನೆ ಅದು. ಅಲ್ಲಿ ಸ್ಫೋಟ ಒಂದಷ್ಟು ಅತಾಚುರ್ಯವಾಗಿ ಸ್ಫೋಟ ಸಂಭವಿಸಿದೆ ಎನ್ನಲಾಗ್ತಿದೆ. ಬಟ್ ವಾಟ್ ದ ಮೇನ್ ರೀಸನ್ ಅನ್ನೋದನ್ನು ಕೂಡ ಇನ್ನು ಗೊತ್ತಾಗಬೇಕಿದೆ. ಅದು ಆರ್ಡನೆನ್ಸ್ ಕಾರ್ಖಾನೆ ಅಂತ ಕರೀತಾರೆ. ರಕ್ಷಣಾ ಉತ್ಪನ್ನಗಳನ್ನು ತಯಾರಿಸುವಂಥ ಕಾರ್ಖಾನೆ ಆರ್ಡನೆನ್ಸ್ ಕಾರ್ಖಾನೆ. ಆ ಕಾರ್ಖಾನೆಯಲ್ಲಿ ಇಂದು ಬೆಳಗ್ಗೆ 10:30ಕ್ಕೆ ಭಾರೀ ಸ್ಫೋಟವಾಗಿದೆ. ಆ ಸ್ಫೋಟದಲ್ಲಿ 5 ಜನರು ಮೃತಪಟ್ಟಿದ್ದಾರೆ. ಅದೇಗಿತ್ತು ಅಂದರೆ ಆ ಸ್ಫೋಟದ ಶಬ್ದ ಇತ್ತಲ್ಲ, 5 ಕಿಲೋಮೀಟರ್ವರೆಗೂ ಕೂಡ ಕೇಳಿಸಿದಂತೆ ಅಷ್ಟರ ಮಟ್ಟಿಗೆ ಸ್ಫೋಟ ಆವಾಗಿದ್ದಂಥದ್ದು. ಇದೀಗ ಸದ್ಯ ರಕ್ಷಣಾ ತಂಡಗಳು ಬದುಕುಳಿದವರಿಗಾಗಿ ಶೋಧವನ್ನು ನಡೆಸ್ತಾ ಇದ್ದಾವೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂಥ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಗಾಯಗೊಂಡವರಿಗೆ ವೈದ್ಯರ ತಂಡ ಚಿಕಿತ್ಸೆಯನ್ನ ನೀಡ್ತಾ ಇದೆ. ಎಲ್ಲ ಕೆಲಸ ಕೂಡ ಒಂದೇ ಸಲ ಆಗ್ತಾ ಇರುವಂಥದ್ದು. ಸದ್ಯ ಆ ಸ್ಥಳದಲ್ಲಿ ಈಗ ಏನು ದಟ್ಟವಾದಂಥ ಹೊಗೆ ತುಂಬಿಕೊಂಡಿರುವಂಥದ್ದು, ಅದು ಕೂಡ ಇರುವಂಥದ್ದು. ಸ್ಫೋಟದ ಸಮಯದಲ್ಲಿ ಛಾವಣಿ ಕುಸಿದಿದ್ದು, ಅದೇನು ಸ್ಫೋಟ ಆಗುತ್ತೆ ಆ ಸಮಯದಲ್ಲಿ ಛಾವಣಿ ಕುಸಿದಿದ್ದು, ಅದರ ಅಡಿಯಲ್ಲಿ 12 ಮಂದಿ ಸಿಲುಕಿದ್ದಾರೆ ಎನ್ನಲಾಗ್ತದೆ. ಅದರಲ್ಲಿ 2 ಜನರ ಮಾತ್ರ ಇಲ್ಲಿವರೆಗೂ ಕೂಡ 2 ಜನರನ್ನ ಮಾತ್ರ ರಕ್ಷಣೆ ಮಾಡಲಾಗಿದೆ. ಇನ್ನೂ 10 ಜನ ರಕ್ಷಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಸ್ಫೋಟದ ಶಬ್ದ ಹೇಗಿತ್ತು ಅಂತಂದ್ರೆ 5 ಕಿಲೋಮೀಟರ್ವರೆಗೂ ಕೂಡ ಕೇಳಿಸಿದಂತೆ. ಸ್ಥಳದಲ್ಲಿ ದಟ್ಟ ಹೊಗೆ ನೋಡ್ತಾ ಬಂದ ದೃಶ್ಯಗಳಲ್ಲಿ ದಟ್ಟ ಹೊಗೆ ತುಂಬಿಕೊಂಡಿರುವಂಥದ್ದು. ರಕ್ಷಣಾ ಸಾಮಗ್ರಿಯನ್ನ ತಯಾರಿಸುವಂಥ ಕಾರ್ಖಾನೆ ಆರ್ಡಿನೆನ್ಸ್ ಕಾರ್ಖಾನೆ ಅದು. ಆ ಕಾರ್ಖಾನೆಯಲ್ಲಿ ಅತಾಶ್ಚರ್ಯವಾಗಿ ಸ್ಫೋಟಗೊಂಡಂಥದ್ದು. ಸ್ಫೋಟದ ತೀವ್ರತೆಗೆ ಮೇಲ್ಛಾವಣಿ ಕುಸಿದು 12 ಜನ ಆ ಕೆಳಗಡೆ ಸಿಕ್ಕಾಕಿಕೊಂಡಿದ್ದಾರಂತೆ. ಜೊತೆಗೆ ಈಗಾಗಲೇ 5 ಮೃತಪಟ್ಟಿದ್ದು, ಒಂದಷ್ಟು ಜನನ ಯಾರೆಲ್ಲ ಇದಾಗಿದೆ, ಪೆಟ್ಟಾಗಿದೆ, ಗಂಭೀರವಂತ ಗಾಯವಾಗಿದೆ, ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತದೆ ಅಂತ ಅಲ್ಲೇ. ಮಹಾರಾಷ್ಟ್ರದ ನಾಗ್ಪುರದ ಬಳಿ ಭಂಡಾರ ಅಂತ ಒಂದು ಜಿಲ್ಲೆ ಬರುತ್ತೆ. ಜಿಲ್ಲೆಯಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ತಯಾರಿಸುವಂತಹ ಒಂದು ಕಾರ್ಖಾನೆ ಇದೆ, ಆರ್ಡಿನೆನ್ಸ್ ಅಂತ ಕಾರ್ಖಾನೆ. ಆ ಕಾರ್ಖಾನೆಯಲ್ಲಿ ಅತಾಚುರ್ಯವಾಗಿ ಒಂದಷ್ಟು ಸ್ಫೋಟ ಸಂಭವಿಸಿದ್ದು. ಇಂದು ಬೆಳಿಗ್ಗೆ 10:30ಕ್ಕೆ ಸ್ಫೋಟ ಸಂಭವಿಸಿದ್ದು. ಸ್ಫೋಟದ ತೀವ್ರತೆಗೆ ಮೇಲ್ಛಾವಣಿ ಕುಸಿದಿದೆ. ಮೇಲ್ಛಾವಣಿ ಕುಸಿದಂಥ ಸಂದರ್ಭ 12 ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. 2 ಬಚಾವ್ ಮಾಡಿದರೆ, 5 ಸಾವನ್ನಪ್ಪಿದ್ದಾರೆ, ಮತ್ತೊಂದಷ್ಟು ಜನ ಗಾಯಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಚಿಕಿತ್ಸೆ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ದೃಶ್ಯ ನೋಡ್ತಾ ಇದ್ದೀರಾ ಯಾವ ಮಟ್ಟಿಗೆ ಅಲ್ಲಿ ಹೊಗೆ ತುಂಬಿಕೊಂಡಿದೆ ಅಂತ. ರಕ್ಷಣಾ ಸ್ಥಳಕ್ಕೆ ಅಗ್ನಿಶಾಮಕ ಸ್ಥಳ ಬಂದು ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಬದುಕುಳಿದವರಿಗಾಗಿ ಶೋಧದ ಕಾರ್ಯವನ್ನು ಕೂಡ ತಂಡವನ್ನು ಮಾಡ್ತಿರೋದು. ಮತ್ತು ವೈದ್ಯರ ತಂಡ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡ್ತಾ ಇದೆ. ಹೀಗೆ ಎಲ್ಲ ತಂಡ ಕೂಡ ಒಂದುಗೂಡಿ ಈಗ ಅಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನೀವೇನು ದೃಶ್ಯ ನೋಡ್ತೀರಾ, ತುಂಬ ದೂರದಿಂದ ತೆಗೆದಿರುವಂಥ ದೃಶ್ಯಗಳಿದು, ವಿಜುವಲ್ಸ್ ಏನು ಬರ್ತಾ ಇದ್ದಿಲ್ಲ. ಅಲ್ಲಿ ಸುತ್ತಮುತ್ತ ಇರುವಂತಹ ಸ್ಥಳೀಯರು ತೆಗೆದಿರುವಂತಹ ವಿಡಿಯೋ ಇದು. ಆ್ಯಕ್ಚುಲಿ
ನೀವು ಕಾಣಿಸ್ತಾ ಇದೆ, ತುಂಬ ದೂರ ಇದೆ. ಬಟ್ ಆ ಶಬ್ದ ಇದೆಯಲ್ಲ 5 ಕಿಲೋಮೀಟರ್ವರೆಗೂ ಕೂಡ ಕೇಳಿಸಿದೆಯಂತೆ. ಆ ಸ್ಫೋಟದ ತೀವ್ರತೆ ಅಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಾಗ್ತಾರೆ. ಮಹಾರಾಷ್ಟ್ರದಲ್ಲಿ ನಡೆದಂಥ ಸ್ಫೋಟ ಇದು. ರಕ್ಷಣಾ ಸಾಮಗ್ರಿಗಳನ್ನು ತಯಾರಿಸುವಂಥ ಕಾರ್ಖಾನೆಯಲ್ಲಿ ನಡೆದಿರುವಂಥ ಸ್ಫೋಟ ಇದು. ನಾಗ್ಪುರ ಸಮೀಪ ಇರುವಂಥ ಭಂಡಾರ ಜಿಲ್ಲೆಯಲ್ಲಿ ಏನು ಶಸ್ತ್ರಾಸ್ತ್ರಗಳ ನಿರ್ಮಾಣ ಮಾಡುವಂತಹ ಇದರಲ್ಲಿ ಒಂದು ಕಾರ್ಖಾನೆ ನಡೆದಂಥ ಸ್ಫೋಟದಲ್ಲಿ 5 ಮೃತಪಟ್ಟಿದೆ. ಒಂದಷ್ಟು ಜನ ಈಗ ಗಾಯಗೊಂಡಿದ್ದಾರೆ. 12 ಜನ ಈಗ ಮೇಲ್ಛಾವಣಿಯ ಕುಸಿತದಿಂದಾಗಿ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಕೂಡ ಬಚಾವ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ.